ಜನ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸ್ ತಗೊಂಡವ್ರೆ. ಇವ್ರಿಗೆಲ್ಲ ಮುಂದೆ ಹೈಯರ್ ಎಜುಕೇಷನ್ ಕೆರಿಯರ್ಗೆ ಭಾರಿ ಅನುಕೂಲ ಆಯ್ತದೆ. ಸೊ ಇದೊಂದು ಒಳ್ಳೆಯ ಬೆಳವಣಿಗೆ. ಎಷ್ಟು ಪರ್ಸೆಂಟೇಜ್ ಪಾಸ್ ಆಯಿತು ಅನ್ನೋದು ಒಂದಷ್ಟೇ, ಅದು ಫಸ್ಟ್ ಸ್ಟೇಜು. ನೆಕ್ಸ್ಟ್ ಎಷ್ಟು ಜನ ನಾವು ಡಿಸ್ಟಿಂಕ್ಷನ್ ಪಾಸ್ ಮಾಡಿದೋ, ಎಷ್ಟು ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡೋದು ಅನ್ನೋದು ಇಂಪಾರ್ಟೆಂಟು. ನೋಡಿ, ಹಂಗೆ ಸೆಕೆಂಡ್ ಕ್ಲಾಸ್ 65 ಜನ, ಥರ್ಡ್ ಕ್ಲಾಸ್ ಬರೀ 21. ಅಂದರೆ ಮಿನಿಮಮ್. ಇದರಲ್ಲಿ ಏನಾಗ್ತದೆ, ಕೆಲವರು ಕ್ಲಾಸ್ ಬರೋಲ್ಲ, ಒಂದು ಸ್ವಲ್ಪ ಪೋಲಿಂಗ್ ಇರ್ತಾರೆ ಹುಡುಗರು, ರಾಂಗ್ ಸೈಡ್ ಇರ್ತಾರೆ, ಇದರಿಂದ ಹೋಗಲ್ಲ, ಸ್ಟಡೀಸಿಂದ ಹೋಗೋರು ಒಂದು ಒಳ್ಳೆ ಇರ್ತದೆ. ಸೊ 23 ಜನ ತಗೊಂಡ್ರೆ ಅವರು ಅಷ್ಟೇ. ಹಾಗಾಗಿ ಒಟ್ಟಾರೆ ಏನು ಹೇಳ್ತದೆ ನಿಮಗೆ ಅಂದರೆ, ನೀವು 490 ಜನದಲ್ಲಿ ನಿಮ್ಗೆ 370 ಜನ ನಿಮಗೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಕೊಟ್ಟಾರಂತೆ. ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಕೇಳಿದ್ದೀನಿ. ಹಂಗೇನೆ ಸಾತ್ನೂರು ಇಷ್ಟಪ್ಪ ಸ್ಕೂಲು ಹೈಸ್ಕೂಲಿಂದ ಬರ್ತಾರೆ. ಎರಡನೇ ವಿಚಾರ, ಅವ್ರ ಕೆರಿಯರ್ ಹೆಂಗಾಯ್ತದೆ, ಮುಂದಕ್ಕೆ ಯಾವ ದಿಕ್ಕಲ್ಲಿ ಹೋಗ್ತಾರೆ, ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಪುನಃ ಮಕ್ಕಳು ಏನು ಭವಿಷ್ಯ ರೂಪಿಸ್ಕೊಳ್ತಾರೆ ಅನ್ನೋದು ಡಿಸೈಡ್ ಮಾಡುವಂಥದ್ದು PUC. ಪುನಃ ಅಲ್ಲಾದಮೇಲೆ ಈ ಡಿಗ್ರಿ ಕಾಲೇಜ್ ಇರ್ತದೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರೊಫೆಷನಲ್ ಕೋರ್ಸು, ಟೆಕ್ನಿಕಲ್ ಕೋರ್ಸು, ಇದರ ಮಾಮೂಲಿ ಕೋರ್ಸು, ತಪ್ಪರೆ ಯಾರಾದರೂ ಈ KS AS ಟ್ರೈ ಮಾಡುವಂಥ ಒಂದು ಅದು ಘಟ್ಟ. ಅದು ಆ PUC ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸೀರಿಯಸ್ ಆಗಿ ಯಾರು ಇರ್ತಾರೆ ಸ್ಟೂಡೆಂಟ್ಸು, ತಪ್ಪರೆ ಅವ್ರ ಪೇರೆಂಟ್ಸ್ ಯಾರು ಭಾರಿ ಸೀರಿಯಸ್ ಆಗಿರ್ತಾರೆ, ಅವರು ಯೋಚಿಸುವಂಥದ್ದು PUC. ಸೊ ನನಗೂ ಅನ್ನಿಸ್ತು ಅಧ್ಯಕ್ಷನಾದ್ಮೇಲೆ, ಎಲ್ಲೋ PUC ಎಡುತ್ತಾ ಇದ್ದೀವಿ ನಾವು ಈ ಪೇರೆಂಟ್ಸು ಸ್ಟೂಡೆಂಟ್ಸ್ನ ವಿಶ್ವಾಸವನ್ನು ಜಾಸ್ತಿ ಮೂಡಿಸುವಂಥ ಕೆಲಸ ಮಾಡಬೇಕು. ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಜಾಸ್ತಿ ಮಾಡಬೇಕು. ಹಾಗೆ ಒಳ್ಳೆ ರಿಸಲ್ಟ್ ಬರಬೇಕು. ಫೈನಲಾಗಿ ನಾವು ಏನೇ ಮಾಡಿದೆ ಅಂತ ನಾವು ಹೇಳ್ಕೊಂಡ್ರು ರಿಸಲ್ಟ್ ಹೇಳ್ಬಿಡ್ತದೆ. ನಾವು ಭಾರಿ ನಮ್ಮ ಬಗ್ಗೆ ನಾವು ಹೊಗಳ್ಕೊಳ್ಳೋ ಪ್ರಶ್ನೆ ಬರಲ್ಲ. ಹಾಗಾಗಿ ಈಗ 2 ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅದನ್ನು ನಾನು ಸಂತೋಷದಿಂದ ನಿಮಗೆಲ್ಲ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಈಗ ಅದರಲ್ಲಿ ಈ PUCನಲ್ಲಿ ಹಳೆ ರಿಸಲ್ಟ್ ಎಲ್ಲಿತ್ತು, ಹಳೆದು ಪಾಸ್ ಮಾಡೋ 700ರಲ್ಲಿ ಟೋಟ್ಲು 71 ಜನಕ್ಕೆ 74 ಜನ ಮಾಡಿದ್ರೆ 3 ಜನ ಫೇಲ್ ಆಗಿದೆ. ಆಯಿತಾ? ಅದರಲ್ಲಿ ಈ ಡಿಸ್ಟಿಂಕ್ಷನ್ 71ರಲ್ಲಿ 11 ಜನ ಡಿಸ್ಟಿಂಕ್ಷನ್ ಇದೆ, 48 ಹುಡುಗರು ಫಸ್ಟ್ ಕ್ಲಾಸ್. ಅಂದರೆ ಆಲ್ಮೋಸ್ಟ್ ನಿಮಗೆ 59, 71ರಲ್ಲೇ ಹೋಗಿದೆ. 8 ಮಕ್ಕಳು ಸೆಕೆಂಡ್ ಕ್ಲಾಸ್ ತೊಗೊಂಡ್ರೆ, ಬರೀ 4 ಹುಡುಗರು ಥರ್ಡ್ ಕ್ಲಾಸ್ ತೊಗೊಂಡವ್ರೆ. ಸೊ ಇದೇನೆಲ್ಲ ತೋರಿಸ್ತಾ ಇದೆ ಅಂತಂದರೆ, ರಿಸಲ್ಟ್ ಜೊತೆ ನಮ್ಗೆ ಆದ್ಯತೆ ಇದೆ. ಮಕ್ಕಳನ್ನ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಸಿದ ಮಾತ್ರ ಅವ್ರಿಗೆ ಮುಂದಿನ ಭವಿಷ್ಯ ಜಾಸ್ತಿ ಇರುತ್ತೆ ಅಂತ. ಈಗ ಬಹುಶಃ ಮುಂದೆ ವರ್ಷ ಇದೇ ಎಲ್ಲ ಅಲ್ಟಿಮೇಟ್ ಏನೋ ಸಾಧನೆ ಅಂತ ನಾನು ಒಪ್ಕೊಳ್ಳಲ್ಲ. ಬಟ್ ಒಳ್ಳೆ ದಿಕ್ಕಿನಲ್ಲಿ ಬಂದಿದೆ. 2 ವರ್ಷ ಅಂತ ಕಂಪೇರ್ ಮಾಡಿದ್ರೆ ಒಳ್ಳೆ ದಿಕ್ಕಿನಲ್ಲಿ ಸಾಗಿದೆ. ಬಹುಶಃ ನಾನು ಮುಂದೆ ವರ್ಷ ಏನಾಗುತ್ತೆ, ಈಗ ಬೇಸು ತಂದಿದ್ದೀವಿ. ನನಗೆ ಗೊತ್ತಿರಬೇಕು ಬೇಸ್ ಅಂತಂದರೆ, ಬೇಸ್ ಬೇಸ್ ಟ್ಯೂಷನ್ ಇನ್ಸ್ಟಿಟ್ಯೂಷನ್ ಅದು. ಬೇಸ್ ಇನ್ಸ್ಟಿಟ್ಯೂಷನ್ ಬೆಂಗಳೂರಲ್ಲಿ ಭಾರಿ ದೊಡ್ಡ ಸಂಸ್ಥೆ, ನಮಗೆಲ್ಲ ಗೊತ್ತಿದೆ. 10,000 ಜನ ಮಕ್ಕಳಿಗೆ ಬೇಸಲ್ಲಿ ಓದ್ತಾ ಇರೋದು ಮಕ್ಕಳುಗಳು. ಅವರು ಗ್ರಾಮಾಂತರ ಪ್ರದೇಶಕ್ಕೆ ಎಲ್ಲೂ ಬಂದಿಲ್ಲ. ಈಗ ಬೇಸ್ ಸಂಸ್ಥೆ ನಮ್ಮ ಹತ್ರ MOU ಆಗಿದೆ. ಬೇಸ್ ಸಂಸ್ಥೆಗೆ ಭಾರಿ ಕೇಳ್ಕೊಂಡು ತಂದಿರೋದು ಅದೇ. ಇಲ್ಲೇ ಓಲ್ಡ್ ಸ್ಟೂಡೆಂಟ್ ಒಬ್ಬರು ಅಲ್ಲಿ ಒಳ್ಳೆ ಪೊಸಿಷನಲ್ಲಿ ಅವರೇ, ಆ ಪ್ರಕಾಶ್ ಅಂತ ನಮ್ಮ ಎಡ್ಡಿರ್ಮೆಂಟ್ ಹುಡುಗ. ಆ ಹುಡುಗನ ಕೇಳ್ಕೊಂಡು ನಾನು ಒಂದು ಸೇವೆ ಮಾಡಬೇಕು, ಈ ಸಂಸ್ಥೆಯಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಅವರು ಆ CEO ಒಪ್ಪಿಸಿ ಅವನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ MOU ಆಗಿದೆ. ಬಹುಶಃ ನಿಮಗೆಲ್ಲ ಗೊತ್ತು ಬೇಸ್ ಯಾವ ಲೆವೆಲ್ಗೆ ಸ್ಟ್ಯಾಂಡರ್ಡ್ ಇರ್ತದೆ ಅಂತ. ಸೊ ಅದು ಬರೀ 75,000. ನೀವು ಹೊರಗಡೆ 1,30,000. ಅಲ್ಲಿ RV ಕಾಲೇಜ್ ಅವ್ರು ಮಾಡೋರು ಅಂತ ಇದರಲ್ಲಿ ಹರೋಳಿ, ಅಲ್ಲಿ 1,80,000. ನಾವು ಬರೀ 75,000 ರೂಪಾಯಿಗೆ ನಾವು ಒಪ್ಪಿಸಿ, ಯಾವುದೇ ಕಾರಣಕ್ಕೂ ಲಕ್ಷಾಂತರ ನಾವು ಕಟ್ಸೋಕ್ಕೆ ಶಕ್ತಿ ಇಲ್ಲ ನಮ್ಮ ಮಕ್ಕಳಿಗೆ. ಅವ್ರ ತಂದೆ ತಾಯಿ ಅಂದರೆ ವಂಚಿತರಾಗ್ತಾರೆ. ಮಕ್ಕಳು ನಾವು ಓದಿಸೋಕ್ಕಾಗಲ್ಲ, ಒಳ್ಳೆ CET ಕೊಡೋಕ್ಕಾಗಲ್ಲ. ಅವರು ವಿಷ್ಣು ಪ್ರಸಾದ್ ಅಂತ ವಿಷ್ಣು ಭಾರಿ ಹಳ್ಳಿಯಿಂದ ಬಂದಿರೋ ಹುಡುಗ. ಯಾವುದಂತ ದುಡ್ಡು ಎಪ್ಪದು ಸುಂಟ್ರು ದೊಡ್ಡ ಅಂತ ಯಾವ್ದು ಇದರಲ್ಲಿ ಇದೆ ಅಂತ ಈ ಸ್ಕೋರ್ಡ್ 98.5%. ಹೈಯೆಸ್ಟ್ ಟಾಪರು ನಮ್ಮ ಜಿಲ್ಲೆಗೇನೆ. ಆರ್ಟ್ಸಲ್ಲಿ ಹೈಯೆಸ್ಟ್ ಟಾಪರು. ಈ ಕನಕಪುರ ತಾಲೂಕಲ್ಲಿ ನಮ್ಗೆ ಇದೊಂದರಲ್ಲಿ ಬಂದದ್ದು.
ಈ ಸೈನ್ಸು ಇದು ಅಲ್ಲಿ ಬಿ ಜಿ ಎಸ್ ಕೊಟ್ಟೋಗಿದೆ, ಅರ್ಥ ಆಯ್ತಾ. ಆರ್ಟ್ಸಲ್ಲಿ ಕನಕಪುರ ಇನ್ಸ್ಟಿಟ್ಯೂಷನ್ ನಮಗೆ ಬಂದದ್ದು. ಈ ಹುಡುಗ ತಗೊಂಡ ನೋಡಿ, ಅವ್ರ ತಂದೆ ಡ್ರೈವರ್ ಅಂತೆ. ಪಾಪ ಅವರು ಅವ್ರ ತಾಯಿ ಇಲ್ಲೇ ಓದಿರುವಂಥವ್ರು, ಇಲ್ಲೇ ಓದಿರುವಂಥವ್ರು. ಸೊ ಈ ಹುಡುಗನ ಕೇಳಿದೆ ಏನು ಮಾಡ್ತೀಯ ಅಂತ. ನಾನು UPSC ಎಕ್ಸಾಮ್ ತಗೊಳ್ತೀನಿ, ನಾನು ಓದಬೇಕು, ಆರ್ಟ್ಸ್ ತಗೊಂಡಿದ್ದೆ, ಅದಕ್ಕೆ ನಾನು ಸೈನ್ಸ್ ತಗೋದೆ ಅಂತ ಹೇಳುತ್ತೆ. ಸೊ ಆಗ್ಬಿಟ್ಟು ನಾನು ಎಲ್ಲರ ನಮ್ಮ ಸಂಸ್ಥೆ ದೃಷ್ಟಿಯಿಂದ ನಿಮ್ಮ ಪರಿಚಯ ಮಾಡಿ ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಮಾಡ್ಬೋದು, ನಾವು ಟಾಪರ್ಸ್ನ ತಯಾರಿ ಮಾಡ್ಬೋದು, ಹೆಚ್ಚಿನ ಪರ್ಸೆಂಟೇಜ್ ತಗೊಳ್ಳೋಂಥ ಶಕ್ತಿ ಈ ಕರಿಯಪ್ಪನವ್ರ ಇನ್ಸ್ಟಿಟ್ಯೂಷನ್ನ ಒಳ್ಳೆ ದಿಕ್ಕಲ್ಲಿ ಆಗ್ಬೋದು ಅನ್ನೋದಕ್ಕೆ ಈ ವಿಷ್ಣು ಪ್ರಸಾದ ಬಹುಶಃ ಒಂದು ಉದಾಹರಣೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಮ್ಮ ಹೆಣ್ಮಕ್ಳೆಲ್ಲ ಬಂದವರು, ಅವರು ಎಲ್ಲ ಎತ್ಕೊಳ್ಳಿ, ಎಲ್ಲ ಅವರೆಲ್ಲ ಡಿಸ್ಟಿಂಕ್ಷನ್ ತಗೊಂಡಿರುವಂಥ ಹೆಣ್ಮಕ್ಳುಗಳು, ಕಾಲೇಜ್ ಟಾಪರ್ಸ್.